ವೀಕ್ಷಕರೇ, ಸಖಿಯ ಚುಕು ಬುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ. ಬೇಸಿಗೆ ಕಾಲ ಆರಂಭ ಆಗಿದೆ. ಬೇಸಿಗೆ ಅಂದ ತಕ್ಷಣ ಮಕ್ಕಳಿಗೆಲ್ಲ ರಜಾ. ಕೆಲವಾರು ಪೋಷಕರು ಬೇಸಿಗೆ ಶಿಬಿರಗಳನ್ನ ಹುಡುಕ್ತಾ ಅಲ್ಲಿ ಹಾಕೋದು ಮಕ್ಕಳನ್ನ, ಅವ್ರನ್ನ ಹೆಂಗೆ ಬ್ಯುಸಿಯಾಗಿಡೋದು ಅಂತ ನೋಡ್ತಾ ಇದ್ರೆ, ಇನ್ ಕೆಲವು ಪೋಷಕರು ಮನೆಯಲ್ಲೇ ಕತೆ ಹೇಳ್ತಾರೆ, ಮಕ್ಕಳು ಕತೆ ಕೇಳುವಂಗ್ ಮಾಡ್ತಾರೆ. ಹಾಗಾಗಿ ಮಕ್ಕಳು ಕಥೆ ಕೇಳಕ್ಕಿಂತ ಕಥೆಯನ್ನ ಓದಿದ್ರೆ ಮತ್ತಷ್ಟು ಅವ್ರಿಗೆ ಆ ವಿದ್ಯಾಭ್ಯಾಸದ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತೆ, ಓದೋ ಹವ್ಯಾಸ ಹುಟ್ಟುತ್ತೆ. ಜೊತೆಗೆ ಅವ್ರಿಗೂ ಸ್ವಲ್ಪ ಕಲಿಕೆ ಏನು, ತಾವು ಇಂಡಿಪೆಂಡೆಂಟ್ ಆಗಿ ಹೇಗೆ ಓದಬಹುದು ಎಲ್ಲವೂ ಗೊತ್ತಾಗುತ್ತೆ. ಹಾಗಾಗಿ ಈ ಚುಕು ಬುಕು ಅನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡ ಬರ್ಮಾಡ್ಕೊಳ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಈ ವೇದಿಕೆಯಲ್ಲಿ ಇದ್ದಾರೆ ಚೇತನಾ ಬೆಳಗೆರೆ. ನಮಸ್ಕಾರ ಚೇತನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಚುಕು ಬುಕು ರೈಲಿನ ರುವಾರಿ ಇವರೇ. ಹೀಗಾಗಿ ಆ ಚುಕು ಬುಕು ಅಂದ್ರೆ ಏನು ಅಂತ ಅವ್ರ ಹತ್ರನೇ ತಿಳ್ಕೊಂಬೋಣ. ಚೇತನಾ, ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ಚುಕು ಬುಕು ಅಂದ ತಕ್ಷಣ ಏನಪ್ಪಾ ಅಂತ. ಈ ಬಾಲ್ಭವನದಲ್ಲಿರೋ ರೈಲ್ ಏನಾದ್ರೂ ಹೌದಾ ಅಂತ ಕೂಡ ಡೌಟ್ ಬರೋಕ್ಕೆ, ಕ್ವಶನ್ ಪ್ರಾರಂಭ ಆಗೋದಕ್ಕೆ ಮೊದಲು ನೀವೇ ಹೇಳ್ಬಿಡಿ, ಆ ಚುಕು ಬುಕು ಅಂದ್ರೆ ಏನು ಅಂತ. ಒಂದ್ ರೀತಿಯಲ್ಲಿ ನೀವು ಹೇಳಿದ್ ಕರೆಕ್ಟ್. ಚುಕು ಬುಕು ಇಸ್ ರೇಲೇನೆ ಅದು. ಆ ರೈಲಲ್ಲಿ ಏನಂದ್ರೆ ಇಲ್ಲಿ ಓದೋ ರೈಲು, ಅದು ಓಡ್ತಾ ಇದೆ. ಬಿಕಾಸ್ ನಾವೆಲ್ಲ ಒಂದ್ ಬುಕ್ ಆದ್ಮೇಲೆ ಇನ್ನೊಂದು ಬುಕ್, ಇನ್ನೊಂದು ಬುಕ್ ಆದ್ಮೇಲೆ ಇನ್ನೊಂದು ಬುಕ್ ಓದ್ಕೊಂಡು ಬರ್ತಾ ಇದೀವಿ. ಅದು ಒಂದು ಪುಸ್ತಕ ಹಿಡ್ಕೊಂಡಿದ ತಕ್ಷಣ ನಮ್ ಮನ್ಸು ಚುಕು ಬುಕು ಅಂತ ಓಡ್ತಾ ಹೋಗುತ್ತೆ. ಅಂದ್ರೆ ಅಲಾಂಗ್ ವಿತ್ ದ ಪ್ರಿಂಟ್. ಇವಾಗ ಅದ್ರಲ್ಲಿ ಏನ್ ಬರ್ದಿದೆ, ಒಂದು ಸಿಂಹ ಬರ್ತಿದೆ, ಒಂದು ಹುಲಿ ಬರ್ತಿದೆ ಅಂದ ತಕ್ಷಣ ನಮ್ಮ ಮನ್ಸು ಕೂಡ ಇಟ್ ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್ ಅ ಲಯನ್. ಒಂದು ಸಿಂಹನ, ಒಂದು ಹುಲಿನ ಇಮ್ಯಾಜಿನ್ ಮಾಡ್ಕೋತಾ ಹೋಗುತ್ತೆ. ಅದೇನ್ ಮಾಡ್ಬೋದು, ಅದೇನ್ ಆ ತರ ಒಂದು ಥಾಟ್ ಪ್ರಾಸೆಸ್, ಮನ್ಸು ಮೈಂಡ್ ಎರಡು ಒಂಥರ ಇಟ್ಸ್ ಕೈಂಡ್ ಆಫ್ ವಾರ್ ತರ ಹೋಗ್ತಾ ಇರುತ್ತೆ ಚುಕು ಬುಕು ಅಂತ. ಕೀಪಿಂಗ್ ದಾಟ್ ಕಾನ್ಸೆಪ್ಟ್ ಇನ್ ಮೈಂಡ್, ರೀಡಿಂಗ್ ಟ್ರೈನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚುಕು ಬುಕು, ಬುಕ್ ಅದ್ರಲ್ಲಿ ಬುಕ್ ಅಂತಾನು ಬರುತ್ತೆ. ಸೊ ಹಾಗಾಗಿ ಅದು ಚುಕು ಬುಕು ಅಂತ ಒಂದು ಟೈಟಲ್ ಕೊಟ್ಟಿದ್ದೀನಿ ನಾನು. ಬಿಕಾಸ್ ಇಟ್ ಇಸ್ ಎವ್ರಿಥಿಂಗ್ ರಿಲೇಟೆಡ್ ಟು ರೀಡಿಂಗ್, ಅದರಿಂದ ಆ ಟೈಟಲ್ ಅಂತ. ಸೊ ಬುಕ್ ಅನ್ನುವಂತಹ ಎಷ್ಟು ಬೋಗಿಗಳನ್ನ ಹಾಕಿದ್ರು ರೈಲು ಉದ್ದ ಬೆಳೀತಾ ಇರುತ್ತೆ. ಓದೋ ಹವ್ಯಾಸ ಕೂಡ ಹಾಗೆ ಕಲ್ಟಿವೇಟ್ ಆಗುತ್ತೆ ಮಕ್ಕಳಲ್ಲಿ ಅಂತಂದು. ಎಸ್, ಈಗ ಸಾಮಾನ್ಯವಾಗಿ ಚೇತನ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಆ ಬಾಲ್ಯಾವಸ್ಥೆಯಿಂದ ಎಲ್ಲ ಇದೀಗ ನಮ್ಗೆ ಕೂಡ ಮಕ್ಕಳಾಗುವಂತಹ ಟೈಮ್ ಅಲ್ಲಿ ಇದೀವಿ, ನಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂತಹ ಟೈಮ್ ಅಲ್ಲಿ ಇದೀವಿ. ಹೀಗಾಗಿ ಮಕ್ಕಳಿಗೆ ಕಥೆಯನ್ನ ಹೇಳೋದಕ್ಕಿಂತ ಅವ್ರಾಗ ಅವ್ರು ಓದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾಪ ಅಂತ ಪೋಷಕರಿಗೆ ಅನ್ಸೋದು ತುಂಬಾ ಕಾಮನ್. ಅದಕ್ಕೆ ಚುಕು ಬುಕ್ಕುನಲ್ಲಿ ಏನ್ ಸ್ಪೆಷಲ್ ಆಗಿ ಅಡ್ವಾಂಟೇಜ್ ಅಂತ ಹೇಳ್ತೀರಾ? ಈಗ ಚುಕು ಬುಕು ಆಕ್ಚುಲಿ ಶುರುವಾಗಿದ್ದೆ ನನ್ನ ಮಕ್ಳಿಗೋಸ್ಕರ ಅಂತ ನಾನು ಶುರು ಮಾಡಿದ್ದು. ಇನ್ಫ್ಯಾಕ್ಟ್ ಏನಾಯ್ತು, ನಾನು ನನ್ನ ಮಗ ಪ್ರಿಮ್ಯಾಚೂರ್ ಆಗಿ ಹುಟ್ಟಿದ್ರಿಂದ ಡಾಕ್ಟರ್ ಸೈಡ್ ಅವ್ನಿಗೆ ತುಂಬಾ ವಾರ್ಮ್ತ್ ಬೇಕು, ಸದಾ ನಿಮ್ ಹತ್ರ ಒಂಥರ ಇದ್ರಲ್ಲಿ ಇಟ್ಕೊಂಡೇ ಇರ್ಬೇಕು, ಮಾತಾಡ್ತಾನೆ ಇರ್ಬೇಕು ಮಗು ಹತ್ರ, ಆ ವಾರ್ಮ್ತ್ ಬೇಕು ಅಂದಿದ್ರು. ಸೊ ಮಾತಾಡಿ ವೆನ್ ಐ ಡಿಂಟ್ ನೋ ವಾಟ್ ಎಲ್ಸ್ ಟು ಡೂ, ನಾನೇನ್ ಮಾಡಿದೆ, ಪುಸ್ತಕಗಳನ್ನ ಅವ್ನಿಗೆ ತೋರ್ಸಕ್ ಸ್ಟಾರ್ಟ್ ಮಾಡಿದೆ. ಆಸ್ ಯಂಗ್ ಆಸ್ ಮೇ ಬಿ ಅವನು 3 months ಇರುವಾಗಿಂದಾನೇ ಅವನಿಗೆ ಈ ಟಚ್ ಅಂಡ್ ಫೀಲ್ ಬುಕ್ಸ್ ಅಂತ ಬರುತ್ತೆ, ಅಂದ್ರೆ ಅದನ್ನ ಮುಟ್ಟಬಹುದು ಮಕ್ಕಳು. ಸೊ ಆ ಏಜಿನ ಮಕ್ಕಳಿಗೆ ಒಂಥರ ಸ್ಟಿಮ್ಯುಲೇಟ್ ಮಾಡುತ್ತೆ ಅದು ತುಂಬಾ. ಸೊ ಆ ತರದ ಬುಕ್ಸ್, ಆಮೇಲೆ ಕಲರ್ ಡಿಫ್ರೆಂಟ್ ಪಿಕ್ಚರ್ಸ್ ಇರುವಂತ ಬುಕ್ಸ್, ಹಂಗೆ ತುಂಬಾ ಕಲೆಕ್ಷನ್ ಮಾಡಕ್ ಶುರು ಮಾಡಿದೆ ನಾನು. ಸೊ ನನ್ಗೆ ಸೆಕೆಂಡ್ ಮಗು ಆದಾಗ, ಒನ್ ಶಿ ವಾಸ್ 2 years old, ನನ್ನ ಮಗಳು ತುಂಬಾ ಫ್ರೆಂಡ್ಸ್ ಅವಳಿಗೆ. ಮಗಂಗ್ ಸ್ವಲ್ಪ ಫ್ರೆಂಡ್ಸ್ ಕಡಿಮೆ, ಬುಕ್ಸ್ ಜಾಸ್ತಿ ಒಲ್ವು, ಬಟ್ ಮಗಳಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್. ಸೊ ವೆನ್ ಈ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮನೇಲಿ ಬಂದು ದಾಂದ್ಲೆ ಮಾಡೋರು. ಒಂದ್ ದಿವಸ ಬನ್ನಿ ಇಲ್ಲೆಲ್ಲ ಕೂತ್ಕೊಳ್ಳಿ, ಒಂದ್ ಕಥೆ ಓದ್ತೀನಿ ನಿಮ್ಗೆ ಅಂತ ಐ ಸ್ಟಾರ್ಟೆಡ್ ರೀಡಿಂಗ್ ಒನ್ ಬುಕ್, ದ ವೆರಿ ಹಂಗ್ರಿ ಕ್ಯಾಟರ್ಪಿಲ್ಲರ್ ಅಂತ ಎರಿಕ್ ಕಾಲ್ದು ಒಂದು ಪುಸ್ತಕ ಓದ್ತಾ ಇದ್ದೆ. ಆ ಮಕ್ಳಿಗೆ ಅದು ಎಷ್ಟು ಇಷ್ಟ ಆಗೋಯ್ತು ಅಂತಂದ್ರೆ, ಮನೆಗೆ ಹೋಗಿ ಅದ್ 24 ಗಂಟೆ ಅದ್ರದ್ದು ಒಂದು ಹಾಡು ಹೇಳಿದ್ವಿ ನಾವು. ಸೊ ಆ ಹಾಡ್ನೇ ಹೇಳ್ಕೊಂಡು ಇದ್ ಮಾಡ್ತಾ ಇದ್ರು. ಸೊ ಒಂದ್ ಪೇರೆಂಟ್ಸ್, ನೀವ್ ಯಾಕೆ ಇದನ್ನ ಪ್ರೊಫೆಷನಲ್ ಆಗಿ ಮಾಡಬಾರ್ದು ಅಂತ. ನನ್ಗೆ ಐ ವಾಸ್ ನಾಟ್ ಶ್ಯೂರ್. ದೆನ್ ಐ ಥಾಟ್, ಓಕೆ ಲೆಟ್ ಮೀ ಟ್ರೈ ಅಂತ ಒಂದು ಕ್ಯಾಂಪ್ ತರ ಸ್ಟಾರ್ಟ್ ಮಾಡಿದ್ದು ಮಕ್ಕಳಿಗೆ ಅಂತ. ಅದು 2.5 ವರ್ಷದ ಮಕ್ಕಳು, ಅವಾಗ 2.5 ವರ್ಷದ ಮಕ್ಕಳು, ದೇ ಸ್ಟಾರ್ಟೆಡ್ ಕಮಿಂಗ್ ಫಾರ್ ದಿಸ್. ನಾನು ಬರೀ 7 ಜನ ಮಕ್ಕಳಿಂದ ಶುರು ಮಾಡಿದ್ದು. ಈಗ ಅರೌಂಡ್ 25 ಜನ ಮಕ್ಕಳು ಕಂಟಿನ್ಯೂಸ್ ಆಗಿ ಬರ್ತಾರೆ, 100 ಎವ್ರಿ ವೀಕ್ ಬರ್ತಾರೆ. ಸೊ ಅವ್ರಿಗೆ ಅಂತ ಶುರು ಮಾಡಿದಾಗ ಅದು ಐ ಫೆಲ್ಟ್ ದಟ್ ದಟ್ ನೀಡ್ ಫಾರ್ ಅವ್ರನ್ನ ಐಪ್ಯಾಡು, ಈ ಟಿವಿ, ಗೇಮ್ಸ್, ಮೊಬೈಲು. 2.5 ವರ್ಷ 3 ವರ್ಷ ಮಗುಗೆ ಮೊಬೈಲ್ ಕೊಟ್ಟರೆ ದೇ ಕ್ಯಾನ್ ಆಪರೇಟ್ ಇಟ್ ರಿಯಲಿ ವೆಲ್. ಸೊ ವೈ ಡೋಂಟ್ ವಿ ಡ್ರ್ಯಾಗ್ ದೆಮ್ ಟುವರ್ಡ್ಸ್ ಬುಕ್ಸ್? ಬುಕ್ಸ್ ಇಸ್ ಸಮಥಿಂಗ್ ವಂಡರ್ಫುಲ್, ರೈಟ್? ಸೊ ಯಾಕೆ ನಾವು ಅದಕ್ಕೆ ಎಳಿಬಾರ್ದು ಅವ್ರನ್ನ? ಅಂಡ್ ಸ್ಕೂಲಲ್ಲಿ ವಿ ಕಾಂಟ್ ಎಕ್ಸ್ಪೆಕ್ಟ್ ದಟ್. ಏನಾಗುತ್ತೆ ಸ್ಕೂಲಲ್ಲಿ, ಇಟ್ಸ್ ಆಲ್ವೇಸ್ ಕರಿಕ್ಯುಲಮ್. ಅದು ಈಗ ಟ್ರೈ ಮಾಡ್ತಾ ಇದಾರೆ ಸುಮಾರು ಸ್ಕೂಲ್ಗಳು ಟು ಬ್ರಿಂಗ್ ಅ ಡಿಫರೆಂಟ್, ಆದ್ರೆ ಮನೆಯಲ್ಲಿ ಆಗುವಂತಹ ಇಂಪ್ಯಾಕ್ಟ್ ಅಷ್ಟಾಗೋದಿಲ್ಲ. ಅಂಡ್ ಆಲ್ಸೋ ಒಂದು ಎಮೋಷನಲ್ ಬಾಂಡೇಜ್ ಬೆಳೆಯುತ್ತೆ. ಫಸ್ಟ್ ಆಫ್ ಆಲ್, ಈಗ ಅಮ್ಮ ಕುತ್ಕೊಂಡು ಪುಸ್ತಕ ಓದ್ತಿದ್ದಾಳೆ ಅಂತಂದ್ರೆ, ಒಂದು ತೊಡೆ ಮೇಲೆ ಕೂಡ್ಸ್ಕೋಬೇಕಾ ಮಗುನ? ಸೊ ಅಮ್ಮಂದ್ ಆ ವಾರ್ಮ್ತ್ ಸಿಗ್ತಾ ಇದೆಯಾ? ಅಂಡ್ ಅಮ್ಮ ಇಡೀ ದಿನ ಫೋನಲ್ಲಿ ಬಿಸಿ ಇರ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ, ವರ್ಕಿಂಗ್ ಪೇರೆಂಟ್ಸ್, ಇಲ್ಲಾಂದ್ರೆ ಅಡ್ಗೆ ಮನೇಲೆ ಕೆಲಸ ಏನೋ ಒಂದಿರತ್ತೆ. 10 ನಿಮಿಷ ದ ಚೈಲ್ಡ್ ನೋಸ್ ಇದು ನಂದು ಟೈಮು,
ಅಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಡೆಡಿಕೇಟ್ ಮಾಡೇ ಮಾಡ್ತಾಳೆ. ಅಂಡ್ ಆ 10 ನಿಮಿಷ ಹೂ ಇಸ್ ದ ಫ್ರೆಂಡ್, ಬುಕ್ ಇಸ್ ದ ಫ್ರೆಂಡ್. ಸೊ ಮಗುಗೆ ಬುಕ್ ಜೊತೆ ಬುಕ್ ಮೇಲೆ ಒಲವು ಶುರು ಆಗುತ್ತೆ. ಬಿಕಾಸ್ ಅಮ್ಮ ಇಸ್ ಬೀಯಿಂಗ್ ವಿತ್ ಮೀ, ಅಮ್ಮ ಇಸ್ ಬಿಕಮಿಂಗ್ ಎ ಲಯನ್, ಅಮ್ಮ ಟೈಗರ್ ಆಗ್ತಿದ್ದಾರೆ, ಅಮ್ಮ ಬೆಕ್ಕ ಆಗ್ತಿದ್ದಾರೆ. ಸೊ ಅಮ್ಮ ಇಸ್ ಮೇಕಿಂಗ್ ಆಲ್ ದ ಸೌಂಡ್. ಅಂದ್ರೆ ಅಮ್ಮನೇ ಆ ಕ್ಯಾರೆಕ್ಟರ್ ಒಳಗೆ ಹೋಗ್ತಾಳೆ. ಮಗು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಯು ನೋ ದಟ್ ಒಂಥರ ಫೀಲಿಂಗ್ ಆಫ್ ನೈಸ್, ಒಂಥರ ಪ್ಲೆಜರ್ ಸಿಗ್ತಾ ಹೋಗುತ್ತೆ. ಸೊ ಸ್ಲೋಲಿ ದಟ್ ವಿಲ್ ಬಿಕಮ್, ರೀಡಿಂಗ್ ಬಿಕಮ್ಸ್ ಪ್ಲೆಜರಬಲ್. ಸೊ ರೀಡಿಂಗ್ ಇಸ್ ನಾಟ್ ಹೆಡ್ ಏಕ್ ಲೈಕ್ ವಿ ಆಲ್ ವೆಂಟ್. ನಮ್ಗೆಲ್ಲ ಎಕ್ಸಾಮ್ ಅಂದ್ರೆ ಬುಕ್ ಅಂದ್ರೆ ಎಕ್ಸಾಮ್ ಹಂಗಿತ್ತು. ವೆರಿ ಫ್ಯೂ ಆಫ್ ಅಸ್ ಮನೆಗಳಲ್ಲಿ ಪೇಪರ್ ಓದ್ಬೇಕು, ನ್ಯೂಸ್ ಪೇಪರ್ ಓದ್ಬೇಕು ಅನ್ನೋ ರೂಲ್ ಬಂದು ಆ ತರ ಆದ್ಮೇಲೆ ವಿ ವೇರ್ ಆಲ್ ಯುನೋ ಬುಕ್ ಗಡೆ ಒಂದ್ ಸ್ವಲ್ಪ ಒಲು ಬಂತು. ಬಟ್ ಅದರ್ವೈಸ್ ತುಂಬಾ ಕಷ್ಟ ಅದು ಬರೋದಕ್ಕೆ ನ್ಯಾಚುರಲ್ ಆಗಿ. ಸೊ ಒಂದ್ 10 ನಿಮಿಷ ಎಲ್ಲಾ ಪೇರೆಂಟ್ಸ್ ಒಂದು 10 minutes ಇಫ್ ದೇ ಡೂ ದಟ್, ಅಮ್ಮ ಆಗ್ಬೋದು, ಅಪ್ಪ ಆಗ್ಬೋದು, ಅಜ್ಜಿ, ತಾತ, ಎನಿಬಡಿ ಹೂ ಕ್ಯಾನ್ ರೀಡ್, ಆ ತರ ಮಾಡಿದಾಗ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಲ್ಯಾಂಗ್ವೇಜ್ ಮೇಲೆ ತುಂಬಾ ಹಿಡ್ತಾ ಅಡ್ವಾಂಟೇಜ್ ಅಂದ್ರೆ ದಟ್ಸ್ ದ ಬೆಸ್ಟ್ ಅಡ್ವಾಂಟೇಜ್. ಬಿಕಾಸ್ ನಾವ್ ಯಾವ್ದನ್ನ ತುಂಬಾ ಕೇಳ್ತಾ ಇರ್ತೀವಿ, ದಟ್ ಇಸ್ ದ ಲ್ಯಾಂಗ್ವೇಜ್ ವಿ ಪಿಕ್ ಅಪ್ ವೆರಿ ಫಾಸ್ಟ್. ಮನೇಲಿ ಮಕ್ಕಳಿಗೂ ಬರೀ ಕನ್ನಡ ಒಂದೇ ಕಲಿಯಲ್ಲ, ಯಾರೋ ಕೆಲ್ಸದವ್ರು ತೆಲುಗು ಮಾತಾಡ್ತಾ ಇದ್ರೆ ಅದನ್ನು ಕಲಿತಾರೆ, ಇನ್ಯಾರೋ ತಮಿಳ್ ಮಾತಾಡ್ತಿದ್ರೆ ಅದನ್ನು ಕಲಿತಾರೆ. ಸೊ ದಟ್ಸ್ ಬಿಕಾಸ್ ಕೇಳ್ತಾರೆ. ಸೊ ನಾವು 10 minutes ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆನ್ ಟು ದ ಚೈಲ್ಡ್ಸ್ ಇಯರ್ ಬಿದ್ರೆ ಅದು ನ್ಯಾಚುರಲಿ ಪಿಕಪ್ ಮಾಡ್ಬಿಡುತ್ತೆ ಆ ಲ್ಯಾಂಗ್ವೇಜ್ ನ. ಅಂಡ್ ಹೊಸ ಹೊಸ ವರ್ಡ್, ಒಂದು ಪುಸ್ತಕದಲ್ಲಿ ಒಂದು ಹೊಸ ವರ್ಡ್ ಆದ್ರೂ ಸಿಗತ್ತೆ ಮಗುಗೆ. ಕತೆ ಹೇಳ್ದಾಗ ಏನಾಗತ್ತೆ, ನಾವು ಆಡ್ ಭಾಷೆಯಲ್ಲಿ ಹೇಳ್ಬಿಡ್ತೀವಿ ಕತೆನ. ಇಂಗ್ಲಿಷ್ ಅಲ್ಲೇ ಹೇಳಿದ್ರು ಅಥವಾ ಕನ್ನಡದಲ್ಲೇ ಹೇಳಿದ್ರು ತುಂಬಾ ಆಡ್ ಭಾಷೆಯಲ್ಲಿ ನರೇಟಿವ್ ಸ್ಟೈಲ್ ಹೇಳ್ತೀವಿ. ಬಟ್ ವೆನ್ ಯು ರೀಡ್, ಯು ಹ್ಯಾವ್ ಟು ರೀಡ್ ವಾಟ್ ಇಸ್ ರಿಟನ್ ದೇರ್. ಕರೆಕ್ಟ್. ಸೊ ಅದ್ರ ಬಗ್ಗೆ ಮಗುಗೆ ಅಂದ್ರೆ ವೊಕ್ಯಾಬ್ಯುಲರಿ ಬೆಳೆಯುತ್ತೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಸೊ ದಟ್ ಈಸ್ ಅನದರ್ ಅಡ್ವಾಂಟೇಜ್. ಸೊ ಬಾಂಡಿಂಗ್ ಆಗತ್ತೆ, ಡೆಫಿನೆಟ್ಲಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಲ್ಯಾಂಗ್ವೇಜ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಇಟ್ ಕ್ಯಾನ್ ಸ್ಪೀಕ್ ಇನ್ ಗುಡ್ ಇಂಗ್ಲಿಷ್ ವಿತ್ ಎನಿಬಡಿ ಅನ್ನೋದು. ಸೊ ದಟ್ ಈಸ್ ಅನದರ್ ಅಡ್ವಾಂಟೇಜ್. ಅಂಡ್ ನಾಲೆಜ್, ಎಷ್ಟು ನಾಲೆಜ್ ಸಿಗುತ್ತೆ. there's a saying, if you can't travel around the world then just pick a book ಅಂತ. Because that happens when the child reads. So slowly by the age of 6 the child will start alphabet ಕಲಿಯೋದು is a different thing, ABCD ಓದೋದು ಕಲಿಯೋದು is a different thing. But ಮಗುಗೆ before that if you're introducing a book then definitely ಅದು ಈಸಿ ಆಗ್ಬಿಡುತ್ತೆ. ಅದು ಗೊತ್ತಾಗತ್ತೆ ಲೆಫ್ಟ್ ಇಂದ ರೈಟ್ ಓದ್ಬೇಕು. even before you teach the child it knows ಹಿಂಗ್ ಹೋಗ್ಬೇಕು ಕಣ್ಣು. ಅಂಡ್ ಈ ತರ ವರ್ಡ್ ಇರುತ್ತೆ, ಸಪ್ರೇಟ್ ವರ್ಡ್ಸ್ ಇರುತ್ತೆ. ಪ್ರಿಂಟ್ ಅಂದ್ರೆ ಏನು, ಪ್ರಿಂಟ್ ಫಾರ್ಮ್ಯಾಟ್ ಅಂದ್ರೆ ಏನು, ಎಲ್ಲ ಗೊತ್ತಾಗ್ಬಿಡುತ್ತೆ ಮಗುಗೆ. ಅಂಡ್ ದೇರ್ಸ್ ಆಕ್ಚುಲಿ ಒಂದು ಸ್ಟಡಿ ಇದೆ, 8 years ವರ್ಗೂನೆ ನಮ್ದು ಬ್ರೈನ್ ಡೆವಲಪ್ ಆಗ್ತಿರುತ್ತಂತೆ. 6 years ಆಗ್ತಿದಂಗೆ ಆಕ್ಚುಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬೈ 8 years ಇಟ್ ಕಮ್ಸ್ ಡೌನ್ ಬೈ ಆಲ್ಮೋಸ್ಟ್ 20% ಆಫ್ ವಾಟ್ ದ ಗ್ರೋತ್ ಇಸ್. ಸೊ ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗೋ ಏಜ್ ಅಲ್ಲಿ ನಾವು ಸ್ಕೂಲ್ಗೆ ಹಾಕೋದು ಅನ್ಫಾರ್ಚುನೇಟ್ಲಿ. 6 years ಇಸ್ ವೆನ್ ಇಂಡಿಯಾ ಅಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಪ್ರೀ ಸ್ಕೂಲ್ಸ್ ಅದೆಲ್ಲ ಬಂದಿದೆ. ಬಟ್ ದಟ್ ಏಜ್ group of 2.5 to 5.5 or 6 years ಏನಿದೆ ಅಲ್ಲ, that's the time brain ಗೆ growing time ಅಂತಂದು brain picks up. ನಾವು ಪ್ರಪಂಚ ನೋಡಕ್ಕಾಗಿಲ್ಲ ಅಂದ್ರೆ ಪಿಕ್ ಅ ಬುಕ್ ಅಂತ ಹೇಳಿದ್ರಿ ಚೇತನ. ಅಂದ್ರೆ ನಾವ್ ಇದನ್ನೆಲ್ಲ ಸ್ಕೂಲಲ್ಲೂ ಅಷ್ಟೇ ಜನರಲ್ ನಾಲೆಡ್ಜ್ಗೆ ಅಂತ ಒಂದ್ ಪೀರಿಯಡ್ ಅಂದ್ರೆ 20 minutes 40 minutes ರಿಸರ್ವ್ಡ್ ಆಗಿಟ್ಟಿರ್ತಾರೆ. ಮಾರಲ್ ಸೈನ್ಸ್ಗೆ ಅಂತ ಇರುತ್ತೆ. ಅಗೇನ್ ಅಲ್ಲಿ ಬುಕ್, ಅಗೇನ್ ದಟ್ಸ್ ಅಗೇನ್ ಟು ಕರಿಕ್ಯುಲರ್ ಆಕ್ಟಿವಿಟಿ. ಹಿಂಗೆ ನಮ್ಗೆ ಬುಕ್ ಅಂತ ಅನ್ಬಿಟ್ರೆ ಬರೀ ಓದೋದು, ಬರೀ ಪ್ರೆಷರು ಅಂತ ಅನ್ಸ್ಬಿಡುತ್ತೆ. ಇದ್ರ ನಡುವೆ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಬುಕ್ ಜೊತೆ ಬಾಂಡಿಂಗ್ ಬೆಳೆಯುತ್ತೆ. ಆ 3-4 ವರ್ಷದ ಪುಟಾಣಿಗಳಿಗೆ ಬುಕ್ಕಿನ ಜೊತೆ ಬಾಂಡಿಂಗ್ ಬೆಳೆಯುತ್ತೆ. ಹೊಸ ಹೊಸ ವೊಕ್ಯಾಬ್ಯುಲರಿ ಅಂದ್ರೆ ಅವರ ಶಬ್ದಕೋಶ ತುಂಬಾ ದೊಡ್ಡದಾಗುತ್ತೆ. ಆಮೇಲೆ ಭಾಷೆ ಮೇಲೆ ಹಿಡ್ತಾ ಬರುತ್ತೆ ಅಂತಂದು. ಇದ್ರ ಜೊತೆಗೆ ಒಂದಿದ್ರಲ್ಲಿ ಮೆನ್ಷನ್ ಮಾಡುವಂತದ್ದು ಅಂದ್ರೆ ಆ ಏಜ್ ಗ್ರೂಪ್ ಮಕ್ಕಳಿಗೆ ನಾವು ಫೈನ್ ಮೋಟರ್ ಆಕ್ಟಿವಿಟಿ ಬೇಕು ಅನ್ನೋ ಸಲುವಾಗಿ ಆ ಪ್ರೀ ಸ್ಕೂಲ್ಗೆ ಸೇರಿಸ್ತೀವಿ ಚೇತನ. ಅದು ಕೂಡ ಇಲ್ಲಿದೆ, ಅದ್ರ ಬಗ್ಗೆ ಕತೆ ಹೇಳಿ. ನನ್ಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದೇ ಹೋಲ್ಡ್ ಅ ಬುಕ್. ಈಗ ಸಪೋಸ್ ಈ ತರ ಬೋರ್ಡ್ ಬುಕ್ಸ್ ಅಂತ ಬರುತ್ತೆ. ಈ ಬುಕ್ಸ್ ಎಲ್ಲ ಏನಂದ್ರೆ ಒಂದು ನಮ್ಗೆ ಭಯ ಇರುತ್ತೆ. ಈಗ ಎಷ್ಟೋ 1000 ಗಟ್ಟಲೆ ದುಡ್ಡು ಕೊಟ್ಬಿಟ್ಟು ತಂದಿದೀವಪ್ಪ, ಮಗು ಹಿಂಗ್ ರಪ್ಪ ಅಂತ ಕಿತ್ತೋಗತ್ತೆ ಅಂತ. ಬಟ್ ದೀಸ್ ಆರ್ ಆಲ್ ಬೋರ್ಡ್ ಬುಕ್ಸ್. ಎಷ್ಟು ಸಲಿ ಮಗು ಏನ್ ಮಾಡಿದ್ರು ಇಟ್ ವೋಂಟ್ ಟೇರ್, ಈಸಿಯಾಗಿ ಟೇರ್ ಆಗಲ್ಲ. ಅಂಡ್ ಇಟ್ಸ್ ವೆರಿ ಕಲರ್ಫುಲ್ ಇಫ್ ಯು ಸಿ. ಅಂಡ್ ಮಗು ವೆನ್ ಇಟ್ ಫ್ಲಿಪ್ಸ್ ದ ಪೇಜ್ ಲೈಕ್ ದಿಸ್, ಅವಾಗ್ಲೇನೆ ದಟ್ ಫಿಂಗರ್ ಮೂವ್ಮೆಂಟ್ ಇಸ್ ಹ್ಯಾಪನಿಂಗ್, ರೈಟ್? ದ ಫಿಂಗರ್ಸ್ ಆರ್ ಮೂವಿಂಗ್ ಚೈಲ್ಡ್ ಅಂಡ್ ಇಟ್ಸ್ ಹೋಲ್ಡಿಂಗ್ ದ ಬುಕ್. ಮಕ್ಕಳಿಗೆ ಬೇಗ ಇಂಡಿಪೆಂಡೆನ್ಸ್ ಬೇಕು. 2 ಸಲ ನೋಡ್ತವೆ ನೀವು ಹೋಲ್ಡ್ ಮಾಡೋದನ್ನ, ಸೊ ಈ ತರದ್ ಪುಸ್ತಕ ಬೋರ್ಡ್ ಬುಕ್ಸ್ ಇದ್ದಾಗ ಏನಾಗುತ್ತೆ, ದೀಸ್ ಆರ್ ಆಲ್ ಬುಕ್ಸ್ ವಿಚ್ ಹ್ಯಾವ್ ವೆರಿ ಬ್ರೈಟ್ ಪಿಕ್ಚರ್ಸ್ ಅಂಡ್ ಐಡೆಂಟಿಫೈ ಮಾಡುತ್ತೆ ಮಗು. ಹಾರ್ಸ್ ಐಡೆಂಟಿಫೈ ಮಾಡುತ್ತೆ, duck identify ಮಾಡುತ್ತೆ. So it's all very something which the child would have seen, or it might be seeing for the first time, but still it's looking colorful. ನಮ್ ಟೆಕ್ಸ್ಟ್ ಬುಕ್ ಗಳಲ್ಲಿ ಏನಾಗುತ್ತೆ, ಪ್ಲೇನ್ ಬ್ಲಾಕ್ ಅಂಡ್ ವೈಟ್ ಟೆಕ್ಸ್ಟ್ ನೋಡಿ ನೋಡಿ ಮಕ್ಕಳಿಗೆ ಬೇಜಾರಾಗ್ಬಿಡುತ್ತೆ. ಸೊ ಈ ಏಜ್ ಅಲ್ಲೇನೆ ನಾವು ಅದನ್ನ ತೋರಿಸ್ತಾ, ಇಲ್ಲಿದೆ ಬ್ಲಾಕ್ ಅಂಡ್ ವೈಟ್, ಇಲ್ಲೂ ಇದೆ.
ಬಟ್ ಜೊತೆಗಿದ್ದಿದೆ. ವಾಟ್ ಈಸ್ ಮೋರ್ ಅಟ್ರಾಕ್ಟಿವ್ ಅಂದ್ರೆ ನಮ್ಗೆ ಕಾಣಿಸ್ಬೇಕದು, ಕಣ್ಣಿಗೆ ಹಿತ ಅನ್ಸ್ಬೇಕು. ಸೊ ಈ ತರದ್ದನ್ನ ನಾವು ಮಕ್ಳಿಗೆ ತೋರಿಸ್ತಾ ಹೋದಾಗ ಅಂಡ್ ವೆನ್ ದೇ ಸ್ಟಾರ್ಟ್ ಫ್ಲಿಪ್ಪಿಂಗ್, ಲೈಕ್ ಐ ಟೋಲ್ಡ್ ಯು, ಫೈನ್ ಮೋಟಾರ್ ಸ್ಕಿಲ್ಸ್ ಬೆಳೆಯುತ್ತೆ. ಅಂಡ್ ವಾಟ್ ಐ ಡು, ಚುಕು ಬುಕ್ಕಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಫ್ಟರ್ ಎವ್ರಿ ಬುಕ್, ನಾವೊಂದು ಪುಸ್ತಕ ಓದಿದ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ವಿ ಮೇಕ್ ಸ್ಮಾಲ್ ಕ್ರಾಫ್ಟ್. ಆ ಕ್ರಾಫ್ಟ್ ಬಗ್ಗೆ ನಾನು ತಿಳ್ಕೊಳ್ತೀನಿ. ಎಸ್, ಇದ್ರಲ್ಲಿ ಹೇಗಪ್ಪ ಚುಕು ಬುಕ್ಕುಲಿ ಇಷ್ಟೆಲ್ಲ ಓದೋದೇನೋ ಕಲಿಸ್ತಾರೆ, ಆದ್ರೆ ಕ್ರಾಫ್ಟ್ ಅಂದ್ರೆ ಏನು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಎಸ್, ಹಾಗಾಗಿ ಆ ಕುತೂಹಲವನ್ನ ಕಾಯ್ದಿರಿಸಿಕೊಳ್ಳೇಬೇಕಾಗುತ್ತೆ. ಇದರಲ್ಲಿ ಫೈನ್ ಮೋಟಾರ್ ಸ್ಕಿಲ್ಸ್ ಜೊತೆಗೆ ಅಂದ್ರೆ ಕ್ರಾಫ್ಟ್ ನಲ್ಲಿ ಕೂಡ ಅಂದ್ರೆ ಆ 2-3 ವರ್ಷದ ಮಕ್ಕಳು ಹೇಗೆ ಕ್ರಾಫ್ಟ್ ಮಾಡಬಲ್ಲರು, ಅವರ ಇನ್ವಾಲ್ವ್ಮೆಂಟ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಮೂಡೋದು ಸಹಜ. ಆ ಪ್ರಶ್ನೆಗೆ ಉತ್ತರ ನೀಡ್ತಾರೆ ಚೇತನ. ಆದ್ರೆ ಅದಕ್ಕೂ ಮೊದಲು ಸಖಿಲಿ ಪುಟಾಣಿ ವಿರಾಮ ತಗೊಳ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೊಮ್ಮೆ ಸಖಿಯ ಚುಕು ಬುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ, ನನ್ನ ಜೊತೆ ಚೇತನ ಬೆಳಗೆರೆ ಇದ್ದಾರೆ. ನಾವು ಚುಕು ಬುಕು ಅಂದ್ರೆ ಏನು ಅಂತ ಇದು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ರು. ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಕೂಡ ಇದರಿಂದ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕ್ರಾಫ್ಟ್ ವರ್ಕ್, ಇದ್ರಲ್ಲಿ ಆರ್ಟ್ ಕೂಡ ಇದೆ, ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಚೇತನ ಇಂದ ತಿಳ್ಕೊಳ್ಳೋಣ ಏನು ಅಂತಂದು. ಒಂದೊಂದು ಕಥೆ ಆದ ನಂತರ ಕೂಡ ಒಂದು ಕ್ರಾಫ್ಟ್ ವರ್ಕ್ ಇರುತ್ತೆ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದೀರಾ. ಆ 3-4 ವರ್ಷದ ಮಕ್ಕಳು ಕ್ರಾಫ್ಟ್ ವರ್ಕ್ ನಲ್ಲಿ ಯಾವ ತರ ಭಾಗಿಯಾಗ್ತಾರೆ, ಏನದು ಕ್ರಾಫ್ಟ್ ವರ್ಕ್ ಅಂದ್ರೆ ಇದರಲ್ಲಿ? ಈಗ 2.5 ವರ್ಷದಿಂದ ನಾನು ಸ್ಟಾರ್ಟ್ ಆಗೋದು. 2.5 ವರ್ಷದಿಂದ 9 ವರ್ಷ, ಒಂದೊಂದ್ಸರಿ 11 ವರ್ಷದ ಮಕ್ಕಳು ಬರ್ತಾರೆ. ನಾನೇನ್ ಮಾಡ್ತೀನಿ ಅಂದ್ರೆ ಐ ಸ್ಪ್ಲಿಟ್ ದ ಬ್ಯಾಚಸ್ ಅಂಡ್ ನನ್ ಏಜ್ ಅಪ್ರೋಪ್ರಿಯೇಟ್ ಬುಕ್ಸ್ ತಗೊಳ್ಳೋದು. ಐ ಡೋಂಟ್ ಟೇಕ್ ಸುಮ್ನೆ ಇಷ್ಟು ದುದ್ದ ಸೆಂಟೆನ್ಸ್ ಇರೋ ಬುಕ್ ನ 2.5 ವರ್ಷದ ಮಗು ಹೇಳಿದ್ರೆ ಆಗಲ್ಲ. ಸೊ ನಾನೇನ್ ಮಾಡ್ತೀನಿ, ಐ ಕೀಪ್ ದ ಸ್ಟೋರಿ ರೀಡಿಂಗ್ ಟೈಮ್ ಏನಿರುತ್ತಲ್ಲ ಅದು. ಅಂಡ್ 2.5 ವರ್ಷದ ಮಕ್ಕಳಿಗೆ ಅಮ್ಮ ಬರೋದು ಕಂಪಲ್ಸರಿ, ಅಮ್ಮ ಅಥವಾ ಅಪ್ಪ ಇರ್ಲೇಬೇಕು. ಸೊ ಅಗೇನ್ ಆ ಕ್ವಾಲಿಟಿ ಟೈಮ್. ಕೆಲವು ಸತಿ ಪೇರೆಂಟ್ಸ್ ಗೊತ್ತಿರಲ್ಲ ಪಾಪ ಹೆಂಗ್ ಓದ್ಬೇಕು ಮಗುಗೆ. ಆ ಬುಕ್ ನನ್ನ ಹತ್ರ ಇದೆ ಬಟ್ ಹೆಂಗ್ ಓದೋದು ಅಂತ ಗೊತ್ತಿರಲ್ಲ. ಸೊ ವೆನ್ ದೇ ಕಮ್ ಟು ಮೈ ಸೆಂಟರ್ ದೇ ಗೆಟ್ ಟು ನೋ ದಾಟ್. ಅಂದ್ರೆ ನಿಮ್ ಸೆಂಟರ್ ಅಲ್ಲಿ ಪೇರೆಂಟ್ ಆಸ್ ವೆಲ್ ಆಸ್ ದ ಕಿಡ್ ಇಬ್ರು ಬರ್ತಾರೆ. ಓಕೆ, ಸೊ ದೇರ್ ಇಸ್ ದಟ್ ಬಾಂಡಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ದೇರ್ ಆಲ್ಸೋ. 1 hour ಆಫ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಗ್ತಾ ಇದೆ. ಈ ಸ್ಕೂಲಲ್ಲಿ ಕಳಿಸಿದಾಗ ಏನಾಗುತ್ತೆ, ಪ್ರೀ ಸ್ಕೂಲಲ್ಲಿ ಎಸ್ಪೆಷಲಿ ಒಂಥರ ಅಮ್ಮ ಮನೇಲಿದ್ದಾರೆ, ಅಮ್ಮ ಇಲ್ಲಿಲ್ಲ, ಅಪ್ಪ ಇಲ್ಲಿಲ್ಲ, ಯಾವ್ದೋ ಹೊಸ ಎನ್ವೈರನ್ಮೆಂಟ್, ಇಷ್ಟು ಜನ ಮಕ್ಳಿದ್ದಾರೆ, ಟೀಚರ್ಸ್ ಇದ್ದಾರೆ, ಒಂದು ಆಂಗ್ಸೈಟಿ ಇರುತ್ತೆ ಮಕ್ಳಿಗೆ. ಪನಿಷ್ಮೆಂಟ್ ಗಿಂತ ಅಯ್ಯೋ ಏನೋ ನಾನು ಮನೆಗೆ ಹೋಗ್ತೀನೋ ಇಲ್ವೋ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ. ಇಲ್ಲಿ ಐ ಡಿಂಟ್ ವಾಂಟ್ ದಟ್. 1 hour ಬರ್ತಾರೆ, ಬರೋ 1 hour ಅಮ್ಮ ಜೊತೆಲಿದ್ದಾರೆ, ಅಪ್ಪ ಜೊತೆಲಿದ್ದಾರೆ, ಈ ಜಾಗ ಏನೋ ಚೆನ್ನಾಗಿದೆ, ಸುತ್ತ ಪುಸ್ತಕ ಇದೆ, ಕಲರ್ ಫೋಟೋಸ್ ಇದೆ, ಅಂಡ್ ನನ್ಗೇನೋ ಮಾಡಕ್ ಕೊಡ್ತಾರೆ, ಗಮ್ ಮುಟ್ಟಕ್ ಕೊಡ್ತಾರೆ, ಕ್ರಯಾನ್ಸ್. ನಾನು ಆದಷ್ಟು ಕ್ರಯಾನ್ಸ್ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಸ್ಕೂಲಲ್ಲೂ ಕಲರಿಂಗ್ ಇಲ್ಲೂ ಕಲರಿಂಗ್ ಬೇಡ ಅಂತ. ಸೊ ನಾನು ಪೇಂಟ್ ಕೊಡ್ತೀನಿ ಮಕ್ಳಿಗೆ. ಗಲೀಜ್ ಮಾಡ್ಕೋತಾರ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಲಿ. ಸೊ ನಾನು ಪೇಂಟ್ ಕೊಡ್ತೀನಿ ಅವ್ರಿಗೆ. ಸಮ್ಟೈಮ್ಸ್ ಐ ಈವನ್ ಗಿವ್ ದೆಮ್ ಈ ಗ್ಲೂಯಿಂಗ್ ಆಕ್ಟಿವಿಟಿ ತುಂಬಾ ಇಷ್ಟ ಮಕ್ಳಿಗೆ. ಸೊ ಆ ಏಜಿನ ಮಕ್ಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ. ಸೊ ವೆನ್ ಐ ರೀಡ್ ಅ ಸ್ಟೋರಿ, ಆ ಕಥೆ ಓದಿದ ಮೇಲೆ ಅದಕ್ಕೆ ರಿಲೇಟೆಡ್, ಇವಾಗ ಈ ಬ್ರೌನ್ ಬೇರ್ ವಾಟ್ ಡು ಯು ಸಿ ಅಂತ ಒಂದು ಪುಸ್ತಕ. ಸೊ ಇದ್ರಲ್ಲಿ ಏನಂದ್ರೆ ಡಿಫ್ರೆಂಟ್ ಕಲರ್ಸ್. ಇದು ಬ್ರೌನ್ ಬೇರ್, ಇಟ್ಸ್ ಬ್ರೌನ್ ಇನ್ ಕಲರ್ ಅಲ್ವಾ. ಸೊ ಇಟ್ ಗೋಸ್ ಆನ್ ಸೀಯಿಂಗ್ ಅ ರೆಡ್ ಬರ್ಡ್, ಯೆಲ್ಲೋ ಡಕ್. ಇಲ್ಲಿ ಗೆಸ್ಸಿಂಗ್ ಇರುತ್ತೆ. ನೆಕ್ಸ್ಟ್ ಯೆಲ್ಲೋ ಡಕ್ ಅಂದ ತಕ್ಷಣ ಮಗು ಯೆಲ್ಲೋ ಯಾವ ಕಲರ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳುತ್ತೆ. ಯೆಲ್ಲೋ ಡಕ್ ಹೆಂಗಿರ್ಬೋದು. ಸೊ ಹಿಯರ್ ದೇ ಆರ್ ಶೋಯಿಂಗ್ ಅ ಡಕ್. ಆಮೇಲೆ ಹಂಗೆ ಇಟ್ ಗೋಸ್ ಆನ್ ಟು ಬ್ಲೂ ಹಾರ್ಸ್ ಇದ್ಯಾ, ಬ್ಲೂ ಹಾರ್ಸ್ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ದ ಚೈಲ್ಡ್ ವಿಲ್ ಸ್ಟಾರ್ಟ್ ಕ್ವೆಶನಿಂಗ್. ಸೊ ಹಾಗೆ ಒಂದೊಂದೇ ತೋರಿಸ್ತಾ ಹೋದ್ಮೇಲೆ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಗಿವ್ ಡಿಫ್ರೆಂಟ್. ಈಗ ಒಂದು ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ಟು, ಬೇರೆ ಕಲರ್ದು ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ಟು, ಒಂದು ಇದೇ ತರದ್ದು ಕ್ಯಾರೆಕ್ಟರ್ಸ್ದು ಒಂದು ಡಕ್ನ, ಒಂದು ಶೀಪ್ನ, ಒಂದು ಆ ಥರದ್ದೆಲ್ಲ ಇಟ್ಬಿಟ್ಟು ಒಂದು ಫೆಲ್ಟ್ ಶೀಟ್ ಅಂತ ಬರುತ್ತೆ. ಅದರಲ್ಲಿ ಏನೂ ಇಲ್ಲ, ಮಗು ಹೋಗಿ ಆ ಐಸ್ ಕ್ರೀಮ್ ಸ್ಟಿಕ್ನ ಆ ಫೆಲ್ಟ್ ಶೀಟ್ದು ಒಂದು ಶೀಪ್ ಒಳಗಡೆ ಹಾಕಬೇಕು. ಸೊ ಐ ವಿಲ್ ಸೇ ವಾಟ್ ಕಲರ್ ವಾಸ್ ದ ಬ್ಲ್ಯಾಕ್ ಶೀಪ್ ಇನ್ ದ ಬುಕ್, ವಾಟ್ ಕಲರ್ ವಾಸ್ ದ ಶೀಪ್ ಇನ್ ದ ಬುಕ್. ಸೊ ಮಗು ಏನ್ ಮಾಡುತ್ತೆ, ಹೋಗಿ ಆ ಬ್ಲಾಕ್ ಕಲರ್ ಸ್ಟಿಕ್ ತಗೊಂಡು ಆ ಶೀಪ್ ನ ಅದ್ರೊಳಗಡೆ ಹಾಕತ್ತೆ. ಸೊ ಅಗೇನ್ ಫೈನ್ ಮೋಟಾರ್ ಸ್ಕಿಲ್ಸ್ ಇಸ್ ಇಂಪ್ರೂವಿಂಗ್. ನೆನಪಿನ ಶಕ್ತಿ ಕೂಡ, ಅಂಡ್ ವಿ ವಿಲ್ ನೋ that the child has listened to the story or not. ಗಮನ ಇಟ್ಟಿದ್ಯಾ. ಸೊ ಇದು ಇಟ್ ವಿಲ್ ಕಮ್ ಟು ಟೆಸ್ಟಿಂಗ್ ವಾಟ್ ದ ಚೈಲ್ಡ್ ಹ್ಯಾಸ್ ಆಲ್ರೆಡಿ ಲರ್ನ್ಡ್ ಅಂತ. ಆಮೇಲೆ ಏನ್ ಮಾಡಿಸ್ತೀನಿ, ಒಂದ್ ಸಣ್ಣ ಗ್ಲೂಯಿಂಗ್, ಒಂದು ಬಿಗ್ ಶೀಟ್ ಆಫ್ ಬ್ರೌನ್ ಬೇರ್ ನ ಇಟ್ಬಿಟ್ಟು, ಒಂದು ಔಟ್ಲೈನ್ ಇಟ್ಬಿಟ್ಟು ಅದ್ರೊಳಗಡೆ ಗ್ಲೂ ನ ರೋಲ್ ಆನ್ ಗ್ಲೂ ಅಂತ ಬರುತ್ತೆ. ಆ 2.5 ವರ್ಷದ ಮಗುಗೆ ಆರಾಮಾಗಿ ಹಿಡ್ಕೊಂಡು ಹಿಂಗ್ ಮಾಡಕ್ ಮಾಡಬಹುದು. ಅದನ್ನ ಮಾಡದ್ಮೇಲೆ ಅಮ್ಮಂದ್ರು ಕಾಫಿ ಪುಡಿ ಇಟ್ಕೊಂಡು ಕೂತಿರ್ತಾರೆ. ಆ ಕಾಫಿ ಪುಡಿನ ಮಗು ಎತ್ತಿ ಹಿಂಗ್ ಸ್ಪ್ರಿಂಕಲ್ ಮಾಡ್ಬೇಕಷ್ಟೇ. ಅಂಡ್ ಅಟ್ ದ ಎಂಡ್ ಆಫ್ ಇಟ್ ಡ್ರೈ ಆದಾಗ ದೇರ್ ವಿಲ್ ಬಿ ಅ ಬ್ರೌನ್ ಬೇರ್ ರೆಡಿ. ಅಲ್ಲಿ ಕೂಡ ಬೆರಳುಗಳಿಗೆ ಆಕ್ಟಿವಿಟಿ ಸಿಗುತ್ತೆ ಅಂತ. ಅಂದ್ರೆ ಮನೇಲಿ ನಾವ್ ಏನೆಲ್ಲ ಅವಾಯ್ಡ್ ಮಾಡ್ತೀವಿ, ಗ್ಲೂ ಕೊಡಲ್ಲ,
Exactly. ಹಾಗೇನೆ ಪೇಂಟ್ ಬೇಡ, ನಾಟ್ ಎಟ್ ದಿಸ್ ಏಜ್ ಅಂತೀವಿ. ಕಾಫಿ ಪುಡಿ ಅಂತೂ ಅಡಿಗೆ ಮನೆ ಕಡೆ ಗಂಧ ಗಾಳಿ ಇರಲ್ಲ ಮಗುಗೆ, ಎಲ್ಲವನ್ನ ಇಲ್ಲಿ ನೀವು ಕೊಡ್ತೀರಾ. ಸೊ ಎವ್ರಿ ಆಕ್ಟಿವಿಟಿ ವಿಲ್ ಬಿ ಸಮಥಿಂಗ್ ವೆರಿ ಸಿಂಪಲ್. ಅವ್ರಿಗೆ ಮಾಡಕ್ಕೆ ಆಗೋಂಥದ್ದಿಲ್ಲ ಅಂದ್ರೆ ಮಕ್ಕಳು ರೆಸ್ಟ್ಲೆಸ್ ಆಗ್ಬಿಡ್ತಾರೆ, ನಮ್ಗೆ ಮಾಡಕ್ಕಾಗಲ್ಲ ಅಂದ್ರೆ ಇರಿಟೇಷನ್ ಆಗ್ಬಿಡುತ್ತೆ. ಎವ್ರಿಥಿಂಗ್ ವಿಚ್ ದ ಚೈಲ್ಡ್ ಕ್ಯಾನ್ ಡೂ ಅಂಡ್ ಸಮಟೈಮ್ಸ್ ಪೇರೆಂಟ್ಸ್ ಹೆಲ್ಪ್ ದ ಚೈಲ್ಡ್ ಟು ಡೂ ಇಟ್. ಆ ತರದ್ ಮಾಡಿ ಈಗ ಬ್ರೌನ್ ಬೇರ್ ರೆಡಿ ಆಗಿದೆ. ಸೊ ಮಗು ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಆಲ್ ದಿ ಅದರ್ ಚಿಲ್ಡ್ರನ್, other parents, and talk about that brown bear, and it will go on seeing. I will ask the child, ಮಗು ಮನೇಲಿ ಈ ರೂಮ್ ಅಲ್ಲಿ ಬ್ರೌನ್ ಬೇರ್ ಏನೇನ್ ನೋಡ್ತಾ ಇದೆ ಅಂತ. ಸೊ ಅದು ಬ್ರೌನ್ ಬೇರ್ ಆಗತ್ತೆ. ಅಂಡ್ ದೆನ್ ಆಲ್ ದ ಅದರ್ ಚಿಲ್ಡ್ರನ್ ವಿಲ್ ಆಸ್ಕ್ ಬ್ರೌನ್ ಬೇರ್ ವಾಟ್ ಡು ಯು ಸಿ ಅಂತ. ಅವಾಗ ಆ ಮಗು ಐ ಸಾ ಅ ಬುಕ್ ಅನ್ನತ್ತೆ, ಐ ಸಾ ಅ ಟೇಬಲ್, ಐ ಸಾ ಅಮ್ಮ, ಹಂಗೆ. ಸೊ ಇಟ್ಸ್ ಲೈಕ್ ರೀಟೆಲ್ಲಿಂಗ್ ದ ಸ್ಟೋರಿ ಇನ್ ಇಟ್ಸ್ ಚೈಲ್ಡ್ಸ್ ಓನ್ ವೇ. ಸೊ ಚೈಲ್ಡ್ ಕ್ರಿಯೇಟಿವಿಟಿ ಇರೋ ಎನ್ವೈರನ್ಮೆಂಟ್ ನ ಕೂಡ ಓದುತ್ತೆ, ಬುಕ್ ಅಷ್ಟೇ ಓದೋದಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಅಟ್ಮಾಸ್ಫಿಯರ್ ಯಾವ ತರ ಇದೆ, ಯಾರು ಇದ್ದಾರೆ ಅಂತ. ಪೇರೆಂಟ್ಸ್ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಚೇತನ. ಆದ್ರೆ ಮನೆಗೆ ಹೋದ ನಂತರ ಏನ್ ಹೋಮ್ ವರ್ಕ್ ಮಾಡ್ಬೇಕಾಗುತ್ತೆ ಪೇರೆಂಟ್ಸ್? ಈ ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ ಇರಬಹುದು ಅಥವಾ ಸ್ಟೋರಿ ಟೆಲ್ಲಿಂಗ್ ವೇ ಇರಬಹುದು, ಇದನ್ನೆಲ್ಲ ಮನೇಲಿ ಯಾವ ತರ ಇಂಪ್ಲಿಮೆಂಟ್ ಮಾಡಕ್ಕೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತೀರಾ ನೀವು? ನಾರ್ಮಲಿ ಏನಾಗುತ್ತೆ ಅಂದ್ರೆ ವರ್ಕಿಂಗ್ ಪೇರೆಂಟ್ಸ್ ಗೆ ತುಂಬಾ ಕಷ್ಟ. ಸೊ ನಾನು ಹೂಎವರ್ ಕಮ್ಸ್, ನಾನು ಹೇಳೋದಷ್ಟೇ, 1 hour ಓದ್ಬೇಕಾಗಿಲ್ಲ, ಯಾರು ಕೂತ್ಕೊಳ್ಳಲ್ಲ ಮಕ್ಕಳು. ವೆನ್ ದೇ ಕಮ್ ಟು ಅನದರ್ ಪ್ಲೇಸ್ ದೇ ನೋ ದೇರ್ಸ್ ಅ ರೂಲ್, ಆ ಜಾಗದ್ದೇ ಒಂದು ರೂಲ್ ಇರುತ್ತೆ. ಸೊ 1 hour ಬೇಕಾದ್ರೂ ಕೂತ್ಕೋತಾರೆ. ಬಟ್ ಅದ್ರಲ್ಲಿ ಎಷ್ಟು ಅವ್ರ ತಲೆಗೆ ಹೋಗುತ್ತೆ ಅನ್ನೋದು ಆ ರೂಲ್. ಆ ಸ್ಕೂಲಲ್ಲಿ ಹೋದಾಗ ಯು ಮೈಟ್ ಹ್ಯಾವ್ ಸೀನ್, ಒಂದು ಆಕ್ಟಿವಿಟಿ ಮಾಡುತ್ತೆ ಬೋರ್ ಆಗುತ್ತೆ, ಇನ್ನೊಂದು ಮಾಡುತ್ತೆ ಇನ್ನೊಂದು ಬೋರ್ ಆಗುತ್ತೆ, ಹಂಗಾಗತ್ತೆ. ಮನೇಲಿ ಪೇರೆಂಟ್ಸ್ಗೆ ಅಷ್ಟು ಪೇಷನ್ಸ್ ಇರಲ್ಲ. 5 ನಿಮಿಷ, ಓನ್ಲಿ 5 minutes, ಯಾವ್ದಾದ್ರೂ ಪುಸ್ತಕ, whichever book you have picked up from the market. There are very few ಕೆಲವೊಂದು ಇಂಡಿಯನ್ ಆಥರ್ಸ್ದು ತುಂಬಾ ಚೆನ್ನಾಗಿರೋ, ಒಂದು ಎಲಿಫೆಂಟ್ಗೆ ನೆಗಡಿ ಆಗ್ಬಿಟ್ಟಿರುತ್ತೆ. ಅಶೋಕ್ ರಾಜಗೋಪಾಲನ್ ಅಂತ ಒಬ್ರು, ಇದು ಅವ್ರು ಆಕ್ಚುಲಿ ಇಲ್ಲಸ್ಟ್ರೇಟರು, ಅವ್ರು ಬರ್ದಿರೋ ಪುಸ್ತಕ ಇದು, ಗಜಪತಿ ಕುಲಪತಿ ಅಂತ. ಇದು ಕನ್ನಡದಲ್ಲೂ ಇದೆ, ಹಿಂದಿಲೂ ಇದೆ, ಎಲ್ಲಾ ಭಾಷೆಲೂ ಟ್ರಾನ್ಸ್ಲೇಟ್ ಆಗಿದೆ. ಅಲ್ಲಿ ಈ ಎಲಿಫೆಂಟ್, ಟೆಂಪಲ್ ಎಲಿಫೆಂಟ್, ಈ ಎಲಿಫೆಂಟ್ಗೆ ನೆಗಡಿ ಆಗ್ಬಿಟ್ಟಿರುತ್ತೆ. ಸೊ ಆದಾಗ ಏನಾಗತ್ತೆ, ಬರೀ ಆಚು ಅನ್ನೋದು ಒಂದ್ ಇದೆಯಲ್ಲ, ಅದೇ ಆ ಮಕ್ಕಳು ನಗ್ತಾರೆ, ಓನ್ ಬಿಲೀವ್ ಅಷ್ಟು ನಗ್ತಾರೆ. ಸೊ ಅದನ್ನ ಮಗು ಈ ತರದ್ ಒಂದ್ ಪುಸ್ತಕ ತಗೊಂಡೇನೆ ಹೇಳ್ಬೋದು ಮಕ್ಕಳಿಗೆ. ಸೊ ಅದನ್ನ ಪೇರೆಂಟ್ಸ್ ಶುಡ್ ಡೂ ಅಟ್ ಹೋಮ್ ಅಂತ ಹೇಳ್ತೀನಿ ನಾನು. ಅಂಡ್ ಕ್ರಾಫ್ಟ್ ನೀವು ಮಾಡಿಸದೇ ಇದ್ರು ಪರವಾಗಿಲ್ಲ, ಎಲ್ಲಾ ಮಕ್ಕಳು ಏನ್ ಕೇಳಲ್ಲ. ಬಟ್ ಮಾಡಿಸಿದ್ರೆ ದೇ ವಿಲ್ ರಿಮೆಂಬರ್ ದ ಸ್ಟೋರಿ ವೆಲ್, ದೇ ವಿಲ್ ರಿಮೆಂಬರ್ ದ ಸೆಂಟೆನ್ಸಸ್ ವೆಲ್, ದೇ ವಿಲ್ ರಿಮೆಂಬರ್ ದ ಫಾರ್ಮ್ಯಾಟ್ ಆಫ್ ಹೌ ದ ಸ್ಟೋರಿ ಪ್ರೋಗ್ರೆಸ್ಡ್. ಒಂದು ಬಿಗಿನಿಂಗ್ ಏನಿತ್ತು, ಮಧ್ಯದಲ್ಲಿ ಏನಾಯ್ತು, ಎಂಡ್ ಅಲ್ಲಿ ಏನಾಯ್ತು, ಹ್ಯಾಪಿ ಎಂಡಿಂಗ್ ಇತ್ತ, ಸ್ಯಾಡ್ ಎಂಡಿಂಗ್ ಇತ್ತ, ಮಗು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಮೋಷನ್ಸ್ ಕೂಡ ಗೊತ್ತಾಗ್ಬಿಡುತ್ತೆ ಅಂತ. ಹಾಗೇನೆ ಒಂದೇ ಪಿಕ್ಚರ್ ಅಲ್ಲಿ 2-3 ಬಣ್ಣ ಕೂಡ ಇದೆ, ಒಂದ್ ಕಾಮನ್ ಬಣ್ಣನೇ ಇದೆ, ಹಿಂಗಿದೆ. ಆ ಬಣ್ಣಗಳು ಕೂಡ ಬೇರೆ ಬೇರೆ ಮಾಹಿತಿ ಕೊಡ್ತಾ ಮಕ್ಕಳಿಗೆ. ಎಸ್, ಡೆಫಿನೆಟ್ಲಿ. ಇವಾಗ ಅಂಡ್ ಈ ತರದ ಪುಸ್ತಕಗಳಲ್ಲಿ ಏನಾಗುತ್ತೆ ಅಂದ್ರೆ, ಇದೆಲ್ಲ ಕವು ಇದೆ, ಬಿಳಿ ಇದೆ, ಇದೆಲ್ಲ ತುಂಬಾ ಇಂಡಿಯನೈಸ್ಡ್. ಇಫ್ ಯು ಸಿ ಇದರ ಬುಕ್ಸ್, ಇದೆಲ್ಲ ಸ್ವಲ್ಪ ಇಂಟರ್ನ್ಯಾಷನಲ್ ಇದಾಗತ್ತೆ. ಬಟ್ ಇದೆಲ್ಲ ದಿನನಿತ್ಯದಲ್ಲಿ ನೋಡ್ತಾ ಇರ್ತಾರೆ, ಒಂದ್ ಹಸು ನೋಡಿರ್ತಾರೆ ಮಕ್ಕಳು ಅಲ್ವಾ. ಹಿಂಗ್ ಯಾರೋ ಒಬ್ಬ ಪೋಸ್ಟ್ ಮ್ಯಾನ್ ಬಿದೋದ ಅಂದ ತಕ್ಷಣ, ಪೋಸ್ಟ್ ಮ್ಯಾನ್ ಯಾರು, ಪೋಸ್ಟ್ ಮ್ಯಾನ್ ಅಂದ್ರೆ ಏನ್ ಕೆಲಸ ಅಂತ ಕೇಳ್ತಾರೆ ಮಕ್ಕಳು. ಅವ್ನಿಗೇನಾದ್ರೂ ಒಂದ್ ಕೆಲಸ. ಸೊ ಯು ಪೇರೆಂಟ್ಸ್ ವಿಲ್ ಬಿ ಫೋರ್ಸ್ ಟು ಎಕ್ಸ್ಪ್ಲೇನ್ ವಾಟ್ ಅ ಪೋಸ್ಟ್ ಮ್ಯಾನ್ ಇಸ್. ಸೊ ಅವಾಗ ಮಕ್ಳಿಗೆ ಇನ್ನೊಂದೇನೋ ಅರ್ಥ ಆಗತ್ತೆ. ಸೊ ಹಂಗೆ ಇಟ್ ವಿಲ್ ಗೋ ಆನ್. ಅಂಡ್ ಇಂಡಿಯನೈಸ್ಡ್ ಆಗಿರೋದ್ರಿಂದ ಇವೆಲ್ಲ ಈ ತರ ಟಿಪಿಕಲ್ ಆಗಿ ಒಂದ್ ಲುಂಗಿ ಹಾಕೊಂಡು ನೋಡಿರ್ತಾರೆ ಮಕ್ಕಳು, ಲೋಕಲ್ ಅನ್ಸುತ್ತೆ. ಸೊ ದೀಸ್ ಬುಕ್ಸ್ ಆರಾಮ್. ಅಂಡ್ ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ದೇರ್ ಆರ್ ಸಮ್ ಬುಕ್ಸ್ ವಿಚ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಆ ತರದ ಪುಸ್ತಕಗಳನ್ನ ಐ ಸಜೆಸ್ಟ್ ಪೇರೆಂಟ್ಸ್ ಗೋ ಟು ಅ ಲೈಬ್ರರಿ ಅಂಡ್ ಪಿಕ್ ಅಂಡ್ ರೀಡ್. ಬಟ್ ಈ ತರದ ಪುಸ್ತಕಗಳನ್ನ ಆರಾಮ್ buy those books and read. So only 5 minutes in a day is what a child needs with the parent. ಅಷ್ಟೇನೆ 5 minutes ಕೊಡಕ್ ಆಗ್ಬೇಕಲ್ವಾ ನಮ್ಗೆ, ಅಷ್ಟು ಕೊಡ್ಲೇಬೇಕು ಬಿಡಿ, ಇಲ್ಲಾಂದ್ರೆ ಪೇರೆಂಟ್ ಅಂತ ಹೆಂಗ್ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದು. ಚೇತನ, ಇಲ್ಲಿ ಮತ್ತೊಂದು ವಿಷಯ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇತ್ತೀಚಿನ ಯುಗದಲ್ಲಿ ನಾವು ಗ್ಯಾಡ್ಜೆಟ್ಸ್ ಫ್ರೆಂಡ್ಲಿ ಆಗ್ಬಿಟ್ಟಿದೀವಿ, ಗ್ಯಾಡ್ಜೆಟ್ಸ್ ಕೂಡ ಹ್ಯೂಮನ್ ಫ್ರೆಂಡ್ಲಿ ಆಗ್ಬಿಟ್ಟಿದೆ. ಹೀಗಾಗಿ ಅದನ್ನ ನಾವು ಪ್ಲೇ ಮಾಡ್ತೀವಿ, ನಾವು ಅದನ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಮ್ಮ ಮಗು ಕೂಡ ಅದನ್ನ ಯೂಸ್ ಮಾಡುತ್ತೆ ಅಂದ್ರೆ ಅಪ್ಪ ಅಮ್ಮಂಗೆ ಏನೋ ಹೆಮ್ಮೆ. ಈಗ ನಾವು ಕಾರ್ಯಕ್ರಮ ಆರಂಭ ಮಾಡಿದಾಗ್ಲೇ ಹೇಳಿದ್ವಿ, ನಮ್ಮ ಮಗು ಯೂಸ್ ಮಾಡ್ತಾನೆ, ಅದಕ್ಕೆಲ್ಲ ಬರುತ್ತೆ ಅಂತ. ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಒನ್ಸ್ ಯು ಆರ್ ಅಡಿಕ್ಟೆಡ್ ಟು ದ ಗ್ಯಾಡ್ಜೆಟ್, ಮೈಂಡ್ ಸ್ಟಾಪ್ ಗ್ರೋಯಿಂಗ್, ಕಲಿಯೋದನ್ನ ನಿಲ್ಸ್ಬಿಡುತ್ತೆ, ಅಲ್ಲಿಗೆ ಎಲ್ಲ ಸ್ತಬ್ಧ ಆಗ್ಬಿಡುತ್ತೆ. ಸೊ ಇದಕ್ಕೆ ಕಡಿವಾಣ ಹಾಕಿ ನಾವು ಮತ್ತಷ್ಟು ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಯಾವ ತರ ಅಂತ ಹೇಳ್ತೀರಾ ನೀವು? ಈಗ ಗ್ಯಾಡ್ಜೆಟ್ ಅಂದ ತಕ್ಷಣ ಏನಾಗುತ್ತೆ, ಇಟ್ಸ್ ಮೈಂಡ್ ಇಸ್ ಗೆಟಿಂಗ್ ಸ್ಟಿಮ್ಯುಲೇಟೆಡ್, ಆಯ್ತಾ, ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ಆಗ್ತಾ ಇದೆ. ಸೊ ಅದು ಒಂಥರ ಇಟ್ಸ್ ಓವರ್ ಸ್ಟಿಮ್ಯುಲೇಟೆಡ್. ಒಂದ್ ಗ್ಯಾಡ್ಜೆಟ್ ಕೊಟ್ಟ ತಕ್ಷಣ, ಮೊಬೈಲ್ ಇಟ್ಕೊಂಡಿದ ತಕ್ಷಣ ಮಗುಗೆ ಬ್ರೈನ್ ಒಂಥರ ಓವರ್ ಸ್ಟಿಮ್ಯುಲೇಟ್ ಆಗಕ್ ಶುರುವಾಗೋಗುತ್ತೆ. ಸೊ ಆ ಸ್ಟಿಮ್ಯುಲೇಷನ್ಗೆ ನೀವು ಈಕ್ವಲ್ ಆಗಿ ಇನ್ನೊಂದೇನಾದ್ರೂ ಕೊಡ್ಬೇಕು. ಅದು ಯಾವ ತರ ಕೊಡೋದು? ನಾವು ಬುಕ್ ತಗೊಂಡ್ಬಂದು ಯು ಕ್ಯಾನ್ ಗಿವ್ ದ ಚೈಲ್ಡ್ ಅ ಬುಕ್, ಬಟ್ ದೆನ್
ಸ್ಟಿಮ್ಯುಲೇಷನ್ ಆಗಲ್ಲ ಅವಾಗ ಮಗುಗೆ, ಅಷ್ಟು ಹೈ ಲೆವೆಲ್ ಆಗ್ಬಿಟ್ಟಿರುತ್ತಲ್ಲ ಆಲ್ರೆಡಿ. ಆ ಫಾಸ್ಟ್ ಮೂವಿಂಗ್ ಕಾರ್ಟೂನ್ಸು ಅದು ಇದು ಎಲ್ಲ ನೋಡಿ ಮಗುದು ತುಂಬಾ ಜಾಸ್ತಿ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ಬಿಡಿದೆ. ಸೊ ಅದನ್ನ ಬ್ರಿಂಗಿಂಗ್ ಇಟ್ ಬ್ಯಾಕ್ ಟು ದ ಬುಕ್. ನನ್ಗೇನಂದ್ರೆ ಐ ಹ್ಯಾವ್ ರಿಸ್ಟ್ರಿಕ್ಟೆಡ್ ಮೈ ಚಿಲ್ಡ್ರನ್ ಅಟ್ ಲೀಸ್ಟ್ ಟು ತುಂಬ ಯೂಟ್ಯೂಬ್ ಆಗಲಿ, ಇಟ್ಸ್ ಗುಡ್, ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಬ್ಯಾಡ್, ತೋರಿಸಲೇಬಾರ್ದು ಮಕ್ಕಳಿಗೆ ಅನ್ನಲ್ಲ. ಬಟ್ ನಾವೆಲ್ಲ ವೆನ್ ವಿ ವರ್ ಯಂಗ್, ರೊಟ್ಟಿ ಅಂಗಡಿ ಕಿಟ್ಟಪ್ಪ ಅಂತ ಒಂದು ಬಂದ್ರೆ ರೊಟ್ಟಿ ಹೆಂಗಿರುತ್ತೆ, ಕಿಟ್ಟಪ್ಪ ಹೆಂಗಿರ್ತಾನೆ ಅಂತ ವಿ ಯೂಸ್ ಟು ಇಮ್ಯಾಜಿನ್. ಈಗ ಅಲ್ಲೊಬ್ಬ ತೋರಿಸ್ತಾರೆ, ರೊಟ್ಟಿ ತೋರಿಸ್ತಾರೆ, ಕಿಟ್ಟಪ್ಪನೂ ತೋರಿಸ್ತಾರೆ, ಮಗುನೂ ತೋರಿಸ್ಬಿಡ್ತಾರೆ. ಸೊ ಮಗುಗೆ ಯೋಚನೆ ಮಾಡೋದೇ ಬೇಡ, ಮಗುಗೆ ಸಿಕ್ಬಿಡಿದೆ. ಅದೇ ರೊಟ್ಟಿ ಅಂಗಡಿ, ಮಗು ವಿಲ್ ನಾಟ್ ಚೇಂಜ್. ಕರೆಕ್ಟ್. ಅದೇ ರೊಟ್ಟಿ ಅಂಗಡಿ ಅಂದ್ರೆ ಹಂಗೆ ಇರಬೇಕು, ಇನೋವೇಷನ್ಸ್ ಇರೋದೇ ಇಲ್ಲ ಅಂತಂದು. ಸೊ ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಲಿಸ್ಬಿಡುತ್ತೆ ಅಂತ. ಎಕ್ಸಾಕ್ಟ್ಲಿ. ಸೊ ಬಟ್ ವೆನ್ ಯು ರೀಡ್, ಮಗುಗೆ ಓದಿದಾಗ ಇಮ್ಯಾಜಿನೇಷನ್ ಹೋಗ್ತಾ ಹೋಗುತ್ತೆ, ಬಿಕಾಸ್ ಎಲ್ಲ ಒಂದ್ ಪಿಕ್ಚರ್ ಅಲ್ಲಿ ಕೊಡಕ್ ಆಗಲ್ಲ, ರೈಟ್? ಸೊ ಅದು ಮಗುಗೆ ಇಟ್ ವಿಲ್ ಇನ್ಕ್ರೀಸ್ ದ ಚೈಲ್ಡ್ಸ್ ಇಮ್ಯಾಜಿನೇಷನ್ ದಟ್ ವೇ. ಹಾಗಾಗಿ ಗ್ಯಾಜೆಟ್ ಗಿಂತ ಐ ಆಲ್ವೇಸ್ ಪ್ರಿಫರ್ ಅ ಬುಕ್. ಅಂಡ್ ದ ಪೇರೆಂಟ್ ಹೂ ಹಸ್ ಸೆಡ್ ದಟ್ ನನ್ ಗ್ಯಾಜೆಟ್, ನನ್ನ ಮಗ ಸೂಪರ್ ಆಗಿ ಮೊಬೈಲ್ ಯೂಸ್ ಮಾಡ್ತಾನೆ, ಎಲ್ಲ ರೈಮ್ಸ್ ಅವನೇ ಗೂಗಲ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗಿ ರೈಮ್ಸ್ ಹಾಕೊಂಡ್ಬಿಡ್ತಾನೆ, seriously. But magu belita when the child is 8 years 7 years, the child if it is sitting and reading independently, avrashtu proud parent in yaru iralla. Ultimately all said and done, technology is very important, but ultimately books will remain forever, right? So ಆ ಪುಸ್ತಕದ ಒಲವು, ಆ ಪುಸ್ತಕದ ರೀಡಿಂಗ್ ಒಲವು ಬಂದ್ಬಿಟ್ರೆ ಮಗುಗೆ, nobody can stop the child. ಆಮೇಲೆ ನನ್ನ ಮಗ will not sleep without reading a book. He has to have a book. ನನ್ನ ಮಗಳು ಅಷ್ಟೇನೆ, she has to see a book. ಅವ್ರಿಗೆ ಅದು ಬಂದ್ಬಿಡಿದೆ, ಒಂಥರ ನಮ್ದು ಈಟಿಂಗ್ ಟೈಮ್, ಸ್ಲೀಪಿಂಗ್ ಟೈಮ್ ಅಂತ ಆದಂಗೆ ರೀಡಿಂಗ್ ಟೈಮ್ ಅಂತ ಒಂದು ಆಗ್ಬಿಡುತ್ತೆ. ನಾವು ಸಾಮಾನ್ಯವಾಗಿ ದಿನ ಮುಗಿದ ತಕ್ಷಣ ನಾವು ಅನ್ಕೋತೀವಿ, ರಾತ್ರಿ ಅನ್ಕೋಬೇಕು ಬೆಳಗ್ಗಿಂದ ಏನ್ ಕೆಲಸ ಮಾಡಿದ್ದೀವಿ ಅಂತಂದು. ಹಂಗೆ ನಿಮ್ ಮಕ್ಕಳಿಗೆ ಅದು ರೂಢಿ ಆಗ್ಬಿಟ್ಟಿದೆ ಅಂತ. ಎಸ್, ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಿದ್ರು ಚೇತನ, ಹೀಗಾಗಿ ನಿಮ್ಮ ಮಕ್ಕಳ ಸಲುವಾಗಿ ಈ ಒಂದು ಆಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರಿ, ಎಲ್ಲವೂ ಪ್ರಾರಂಭ ಆಯ್ತು ಅಂತ. ಇವಾಗ ನಿಮ್ ಮಗನ್ಗೆ ಯಾವ ತರ ಅನ್ನಿಸ್ತಾ ಇದೆ? ಹೌ ಈಸ್ ಈ ಡೂಯಿಂಗ್? He's doing perfectly fine. And ಅವನು ಮಾಂಟೆಸರಿ ಮೆಥಡಾಲಜಿ ಓದಿದವನು ಪ್ರೀ ಸ್ಕೂಲ್ ನ. ಸೊ ಹಾಗಾಗಿ ಅವನಿಗೆ ಫೋನಿಕ್ಸ್ ಅಪ್ರೋಚ್ ತುಂಬಾ ಬೇಗ ಸಿಕ್ತು. ಅಂಡ್ ನಾನು ಐ ಆಮ್ ಅ ಜಾಲಿ ಫೋನಿಕ್ಸ್ ಟ್ರೈನ್ಡ್ ಪ್ರೊಫೆಷನಲ್ ಅಂಡ್ ಐ ಟೀಚ್ ಫೋನಿಕ್ಸ್ ಆಲ್ಸೋ ಇನ್ ಮೈ ಸೆಂಟರ್. ಸೊ ಹಾಗಾಗಿ ಫೋನಿಕ್ಸ್ ಇಸ್ ಸೌಂಡ್ಸ್. ನಾವೆಲ್ಲ ABCD APP ಅಲ್ಲಿ ಆಪಲ್ APP ಅಲ್ಲಿ ನೋಡಿ ಗಟ್ ಹೊಡೆದು ಕಲ್ತಿರೋದು. ಅವ್ರಿಗೆ ಆಪ್ ಅಂತ ಹಂಗ್ ಓದಿರ್ತಾರೆ ಮಕ್ಕಳು. ಸೊ ಆ ತರ ಓದಿರೋ ಮಕ್ಕಳಿಗೆ ಇಟ್ಸ್ ವೆರಿ ಈಸಿ ಫಾರ್ ದೆಮ್, ಬಹಳ ಈಸಿಯಾಗಿ ಎಷ್ಟೇ ಉದ್ದದ ಓದ್ಬಿಡ್ತಾರೆ. ಹೌದು, ಅದನ್ನ ಅಪ್ಪ ಅಮ್ಮನ ಸಹಾಯ ಇಲ್ದಂಗೆ ಸ್ಪೆಲ್ಲಿಂಗ್ಸ್ ಕೂಡ ಅವರು ಬರಿಬಹುದು, ಜಾಯಿನ್ ಮಾಡ್ತಾರೆ. ಎಸ್. ಸೊ ಆ ಅಡ್ವಾಂಟೇಜ್ ಅವ್ನಿಗಿರೋದ್ರಿಂದ ಅವನೀಗ ಆರಾಮಾಗಿ ಹಿ ಪಿಕ್ಸ್ ಅ ಬುಕ್ ಅಂಡ್ ಐ ಮೇಕ್ ಶೋರ್ ದಟ್ ಐ ಕೀಪ್ ವೆರಿ ಏಜ್ ಅಪ್ರೋಪ್ರಿಯೇಟ್ ಬುಕ್ಸ್. ಅವನ್ಗೂನುವೆ 10 ವರ್ಷದ ಓದೋ ಮಗು ಬುಕ್ ನ 6 ವರ್ಷದವ್ನಿಗೆ ಇಟ್ರೆ ಹಿ ಮೈಟ್ ಬಿ ಇಂಟ್ರೆಸ್ಟೆಡ್, ಬಟ್ ಓದಕ್ ಬರ್ದಿಲ್ಲ ಅಂದಾಗ ಹಿಲ್ ಫೀಲ್ ವೆರಿ ಬೋರ್ಡ್. ಸೊ ಹಾಗಾಗಿ ಅವನಿಗೆ ಓದಕ್ ಆಗೋಂತ ಬುಕ್ಸ್ ಗಳನ್ನೇ ಇಡ್ತೀನಿ ನಾನು. ಸೊ ದಟ್ ಇಸ್ ಅಗೇನ್ ಅನ್ ಅಡ್ವಾಂಟೇಜ್. ಅವನ್ ಹಿ ಇಸ್ ಡೂಯಿಂಗ್ ಪರ್ಫೆಕ್ಟ್ಲಿ ಫೈನ್ ವಿತ್ ದಟ್. ಸೊ ಇನ್ನೊಂದು ನಾನು ಐ ವಾಂಟೆಡ್ ಟು ಟೆಲ್, ಈ ಬುಕ್ಗಳಿಂದ ದೇರ್ ಇಸ್ ಲಾಟ್ ಆಫ್ ಕರಿಕ್ಯುಲಮ್ ವಿಚ್ ಯು ಕ್ಯಾನ್ ಇಂಪ್ಲಿಮೆಂಟ್. ಈಗ ದೇರ್ ಇಸ್ ಒನ್ ಬುಕ್ ಕಾಲ್ಡ್ ದೇರ್ ಇಸ್ ನೋ ಪ್ಲೇಸ್ ಲೈಕ್ ಸ್ಪೇಸ್ ಅಂತ. ಇದ್ರಲ್ಲಿ ಏನಂದ್ರೆ ಅಷ್ಟು ಪ್ಲಾನೆಟ್ಸ್ ಬಗ್ಗೆ ಇದೆ, ಸೋಲಾರ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇದೆ ಥ್ರೂ ಅ ಸ್ಟೋರಿ. ಸೊ ನಾನು ಇನ್ ಚುಕುಬುಕು ವಿ ಆಲ್ಸೋ ಡೂ ಕರಿಕ್ಯುಲಮ್ ಬೇಸ್ಡ್ ಸ್ಟೋರಿ ಟೆಲ್ಲಿಂಗ್ ಅಂತ, ವೇರ್ ಇನ್ ವಿ ಈ ತರದ ಕರಿಕ್ಯುಲಮ್ ಲೈಕ್ ಸೋಲಾರ್ ಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡಕ್ಕೆ ಮಕ್ಕಳಿಗೆ. ಒಂದು 5 ವರ್ಷದ ಮಗುಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳೋದು, ಅಯ್ಯೋ 5 ವರ್ಷ ಮಗುಗೆ ನಾವು ಹೇಳ್ಬೇಕಾ, ಬೇಡ ಬಿಡಪ್ಪ 10 ವರ್ಷ ಆದಾಗ ಹೇಳೋಣ ಅನ್ಕೋತೀವಿ. ಬಟ್ ನಾವು 5 ವರ್ಷದ ಮಗುಗೆ ವಿ ಹ್ಯಾವ್ ಎಕ್ಸ್ಪ್ಲೈನ್ ದೆಮ್ ಥ್ರೂ ಅ ಸ್ಟೋರಿ, ಸಾಂಗ್, ಡ್ರಾಮಾ ತರ ಮಾಡಿ. ಸೊ ದೇರ್ ವೇರ್ ಅಬೌಟ್ 25 to 30 ಚಿಲ್ಡ್ರನ್. ವಿ ಟುಕ್ ಆಲ್ ದೆಮ್ ಟು ಪ್ಲಾನೆಟೋರಿಯಂ. ಒಂದಿನ ಪೂರ್ತಿ ವಿ ಡಿಡ್ ದಿಸ್ ಥಿಂಗ್ ಅಬೌಟ್ ಹೌ ಪ್ರಾಕ್ಟಿಕಲ್ ಹೇಗಿರುತ್ತೆ. ಅದ್ರ ಹಿಂದಿನ ದಿವಸನೇ ವಿ ಹ್ಯಾಡ್ ಟೋಲ್ಡ್ ದೆಮ್ ಪ್ಲಾನೆಟೋರಿಯಂ ಹೆಂಗಿರುತ್ತೆ, ಹೋಗಿದ ತಕ್ಷಣ ಕತ್ಲಿರುತ್ತೆ, ಯು ಶುಡ್ ನಾಟ್ ಗೆಟ್ ಸ್ಕೇರ್ಡ್, ಆಲ್ ದಟ್ ವಿ ಹ್ಯಾಡ್ ಎಕ್ಸ್ಪ್ಲೇನ್. So ಮಕ್ಕಳು when they went there, 5 ವರ್ಷದ ಮಕ್ಕಳು, those who had gone earlier also, they could relate to it ಎಷ್ಟು ಚೆನ್ನಾಗಿ ಅಂದ್ರೆ ಪೇರೆಂಟ್ಸ್ ಕೀಪ್ ಆಸ್ಕಿಂಗ್ ಯಾವಾಗ ಹತ್ರದ ಇನ್ನೊಂದು ಮಾಡ್ತೀರಾ, ನಾವು ಬರ್ತೀವಿ. ಅಂಡ್ ದೆನ್ ವಿ ಮೇಡ್ ಆ ಪ್ಲಾಸ್ಟಿಕ್ ಬಾಲ್ಸ್ ನ ಪೇಂಟ್ ಮಾಡಿ, ಯು ಕ್ಯಾನ್ ಸಿ ದ ಪಿಕ್ಚರ್ಸ್. ಅದು ಒಂದು ಅಡಕೆ ಇದು ಬರುತ್ತೆ ಗೊತ್ತಾ, ತಟ್ಟೆ, ಅದನ್ನ ನಾವು ಫುಲ್ ಪೇಂಟ್ ಮಾಡ್ಬಿಟ್ಟು ಬ್ಲಾಕ್ ಪೇಂಟ್ ಮಾಡಿ ಅದ್ ಸ್ಟಾರ್ಸ್ ತರ ಹಾಕಿ ವಿ ಹಡ್ ಲೆಫ್ಟ್ ಆಲ್ ದ ಪ್ಲಾನೆಟ್ಸ್ ಡ್ಯಾಂಗ್ಲಿಂಗ್ ಲೈಕ್ ದಿಸ್. ಮಕ್ಳ ಕೈಲೇ ಮಾಡಿಸಿದ್ವಿ ಅದನ್ನ. ಇವಾಗ ಅವ್ರ ಮನೆಗಳಲ್ಲಿ ಆ ಮೊಬೈಲ್ ಅಂತಾರೆ ಅದನ್ನ ಹಿಂಗ್ ಹ್ಯಾಂಗ್ ಮಾಡ್ತಾರ, ಆತರ ರೂಮಲ್ಲಿ ಹ್ಯಾಂಗ್ ಮಾಡ್ಕೊಂಡಿದಾರಂತೆ. ಸೊ ದ ರಿಮೆಂಬರ್ ಈಚ್ ಪ್ಲಾನೆಟ್ ವಿತ್ ಇಟ್ಸ್ ಫೀಚರ್ಸ್. ಸೊ ಓದೋದ್ ಕೂಡ ಇಲ್ಲಿ ಬಂದ್ಬಿಡುತ್ತೆ ಅಂತ. ಕರಿಕ್ಯುಲಮ್ ಬೇಸ್ಡ್ ಸ್ಟೋರಿ ರೀಡಿಂಗ್ ಅಂತಾನೆ ಬರುತ್ತೆ ಅದು. ಚೇತನ, ಇಲ್ಲಿ ತನಕ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ.
ಎಸ್ಪೆಷಲಿ ಸಮ್ಮರ್ ವೆಕೇಶನ್ಗೆ ಪೇರೆಂಟ್ಸ್ ಇನ್ನು ಹುಡುಕ್ತಾ ಇರ್ತಾರೆ, ಇನ್ನು 1.5 ತಿಂಗಳಿದೆ ಬೇಸಿಗೆ ರಜೆ, ಏನಪ್ಪಾ ಮಾಡ್ಬೇಕು ಅಂತ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಎನಿ ಪೇರೆಂಟ್ ಕ್ಯಾನ್ ಡೂ. ಇಲ್ಲಿ ತನಕ ಒಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಚೇತನ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸಮಯ ಕುಟುಂಬಕ್ಕೂ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಅನ್ಕೊಳ್ತಿರ್ತೀರ ಏನಪ್ಪಾ ಮಾಡ್ಲಿ ಬೇಸಿಗೆ ರಜಕ್ಕೆ ಅಂತಂದು. ನಾನು ಹೇಳ್ದೆ ಆಗ್ಲೇ ನಿಮ್ಗೊಂದು ಪ್ಲಾನ್ ಕಾದಿದೆ ಅಂತಂದು. ಏನ್ ಪ್ಲಾನ್ ಅಂತ ಗೊತ್ತಾಗಿದೆ. ಹೊರಗೆ ಅಂದ್ರೆ ಬೇಸಿಗೆ ಶಿಬಿರಕ್ಕೆ ನೀವು ಕಳ್ಸಕ್ಕಾಗಿಲ್ಲ, ಯಾವ್ದು ಸ್ಕೂಲಿಗೆ ಕಳ್ಸಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡಿ. ಈ ತರ ಬೇಕಾದಷ್ಟು ಬುಕ್ಸ್ ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಚೇತನ ಅವರು. ಹೀಗಾಗಿ ನೀವು ಕೂಡ ಮನೆಯಲ್ಲಿ ಈ ಆಕ್ಟಿವಿಟಿನ ಪ್ರಾರಂಭ ಮಾಡಬಹುದು. ಮತ್ತಷ್ಟು ಮಾಹಿತಿಗಾಗಿ ನಮ್ಮನ್ನ ಕೂಡ ಸಂಪರ್ಕಿಸಬಹುದು. ಇದರಲ್ಲಿ ಮಕ್ಕಳ ವೊಕ್ಯಾಬುಲರಿ ಜಾಸ್ತಿ ಆಗುತ್ತೆ, ಪ್ರಬುದ್ಧತೆ ಅಂದ್ರೆ ಮೆಚುರಿಟಿ ಬೆಳೆಯುತ್ತೆ ಅವ್ರಿಗೆ. ಹಾಗೇನೆ ಓದೋ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೂಡ, ಅಂದ್ರೆ ಓದೋದನ್ನ ಚಟ ಹಾಬಿಯಾಗಿ ಮಾಡ್ಕೊಂಡ್ ಬಿಡ್ತಾರೆ. ಬೇರೆ ಏನೋ ಆಕ್ಟಿವಿಟಿ ಬದಲಾಗಿ ಓದೋದನ್ನೇ ಅವರು ಹಾಬಿಯಾಗಿ ಮಾಡ್ಕೊಂಡ್ ಬಿಡ್ತಾರೆ. ತಂದೆ ತಾಯಿ ನಡುವೆ, ಆ ಮಕ್ಕಳ ನಡುವೆ ಇರುವಂತಹ ಬಾಂಡೇಜು ಮತ್ತಷ್ಟು ಜಾಸ್ತಿ ಆಗುತ್ತೆ. ಹೀಗಾಗಿ ತಡ ಮಾಡಬೇಡಿ, ಆದಷ್ಟು ಬೇಗ ಪುಸ್ತಕ ತಂದು ಈ ಆಕ್ಟಿವಿಟಿನ ನಿಮ್ಮ ಮನೆಯಲ್ಲೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ.